ಮಾದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರವು 24x7 ಹೆರಿಗೆ ಆಸ್ಪತ್ರೆ ಎಂದು ಹೆಸರಾಗಿದ್ದರೂ ಯಾವ ಕೋನದಲ್ಲಿ ನೋಡಿದರೂ ಇದು ಸಾರ್ವಜನಿಕರಿಗೆ ವರದಾನವಾಗಿಲ್ಲ. ಹೆರಿಗೆ ನೋವಿದ್ದವರು ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 3 ಗಂಟೆಯೊಳಗೆ ಮಾತ್ರ ಬರಬೇಕು. ಆಗ ಮಾತ್ರ ವೈದ್ಯರು ಸಿಗುತ್ತಾರೆ. ಉಳಿದ ಸಮಯದಲ್ಲಿ ನರ್ಸ್ಗಳೇ ದೇವರುಗಳು. ವೈದ್ಯರ ಹೊಸ ವಸತಿ ನಿಲಯ ಪುಂಡ ಪೋಖರಿಗಳ ಆಡಂಬಲವಾಗಿದೆ. ಒಳಗೆ ಭೂತ ಬಂಗಲೆಯ ಸ್ಥಿತಿಯಲ್ಲಿದೆ. ಎಲ್ಲೆಂದರಲ್ಲಿ ಬಿದ್ದಿರುವ ಪಿಪಿ ಕಿಟ್ಗಳು, ಮದ್ಯದ ಬಾಟಲಿಗಳ ರಾಶಿ ಅಯ್ಯೋ ಎನಿಸುವಂತಿದೆ. ಹೊಸ ಆಸ್ಪತ್ರೆಯ ಮುಂದಿರುವ 6-7 ದಶಕಗಳ ಹಳೆಯ ಕಟ್ಟಡ, ಅದರ ಆವರಣದಲ್ಲಿ ಬೆಳೆದಿರುವ ಕುರುಚಲು ಕಾಡು, ಸಮೀಪದಲ್ಲೇ ಇರುವ ಮೂಲಭೂತ ಸೌಕರ್ಯಗಳಿಲ್ಲದೆ ಬೀಗ ಜಡಿದಿರುವ ಸ್ಟಾಫ್ ಕ್ವಾರ್ಟರ್ಸ್ ಈ ಎಲ್ಲ ವ್ಯವಸ್ಥೆಯನ್ನು ಅಣಕಿಸುತ್ತಿವೆ. ಕಟ್ಟಡವು ಇಂದೋ ನಾಳೆಯೋ ಬೀಳುವ ಸ್ಥಿತಿಯಲ್ಲಿದ್ದು, ಹಳೆಯ ಕಟ್ಟಡದ ಆವರಣದಲ್ಲಿ ಹಾವು ಚೇಳುಗಳು ಸಂಚರಿಸುತ್ತಿವೆ ಎನ್ನುತ್ತಾರೆ ಸಿಬ್ಬಂದಿಗಳು. 2017ರಲ್ಲಿ ಹೊಸ ಆಸ್ಪತ್ರೆ ಉದ್ಘಾಟನೆಯಾಗಿದ್ದರೂ ಅದರ ಮುಂದಿರುವ ಹಳೆಯ ಕಟ್ಟಡ 9 ವರ್ಷಗಳಿಂದಲೂ ಪಾಳು ಬಿದ್ದ ಸ್ಥಿತಿಯಲ್ಲೇ ಇದೆ. ಆಸ್ಪತ್ರೆ ಎದುರು ಇರುವ ಸ್ವಯಂ ಚಾಲಿತ ಮಳೆ ಮಾಪನ ಕಾಡಿನೊಳಗೆ ಮರೆಯಾಗಿ ಹೋಗಿದೆ. ಇಲ್ಲಿರುವ ಮರಣೋತ್ತರ ಪರೀಕ್ಷಾ ಕೊಠಡಿ ಕೂಡ ಕಾಡಿನೊಳಗೆ ಅವಿತು ಕುಳಿತಿದೆ. ಮೂಲಭೂತ ಸೌಕರ್ಯಗಳಿಲ್ಲದೆ ಕ್ವಾರ್ಟರ್ಸ್ಗಳು ಪಾಳು ಬಿದ್ದಿವೆ. ಹೆಸರಿಗೆ ಮಾತ್ರ 24x7 ಹೆರಿಗೆ ಆಸ್ಪತ್ರೆ. ಆದರೆ ರಾತ್ರಿಯ ವೇಳೆ ಹೆರಿಗೆ ನೋವು ಕಾಣಿಸಿಕೊಂಡರೆ ಅಥವಾ ತುರ್ತು ಪರಿಸ್ಥಿತಿ ಬಂದರೆ ದೇವರೇ ಗತಿ. ಮಾದಾಪುರ ಸುತ್ತಮುತ್ತಲೂ 10ರಿಂದ 12 ಹಳ್ಳಿಗಳಿವೆ. ಜೊತೆಗೆ ಮಾದಾಪುರ ಹೊಸ ಬಡಾವಣೆಯಲ್ಲಿ ಸುಮಾರು 600 ಮನೆಗಳಿವೆ. ಕಾರ್ಮಿಕರೇ ಹೆಚ್ಚಿರುವ ಈ ಪ್ರದೇಶದಲ್ಲಿ ತುರ್ತು ಸಂದರ್ಭಗಳಲ್ಲಿ ಜನರಿಗೆ ಮಡಿಕೇರಿ ಜಿಲ್ಲಾಸ್ಪತ್ರೆಯನ್ನು ಅವಲಂಬಿಸದೇ ವಿಧಿಯಿಲ್ಲ. ಅದೇ ಹೊಸ ಬಿಲ್ಡಿಂಗ್ ಆದಮೇಲೆ 2017ರಲ್ಲಿ ಹೊಸ ಬಿಲ್ಡಿಂಗ್ ಆಗಿದೆ. ಹಿಂದ್ಗಡೆ ಈ ಹಳೆ ಬಿಲ್ಡಿಂಗು 70 ವರ್ಷದ ಬಿಲ್ಡಿಂಗ್ನ ಏನಕ್ಕೆ ಇಟ್ಕೊಂಡಿದ್ದಾರೆ ಏನಂತ ಗೊತ್ತಿಲ್ಲ. ಅದೇ ರೀತಿ ಇಲ್ಲಿ ಕ್ವಾರ್ಟರ್ಸ್ಗಳಿದೆ, ಅದರಲ್ಲಿ ಯಾವುದು ಫೆಸಿಲಿಟಿ ಇಲ್ಲದೆ ಏನಕ್ಕೆ ಇಟ್ಕೊಂಡಿದ್ದಾರೆ, ಮೂಲಸೌಕರ್ಯ ಯಾವುದು ಇಲ್ಲದೆ ಹಂಗೆ ಸುಮ್ಮನೆ ಪಾಳು ಬಿದ್ದಿದೆ. ಹಾವುಗಳು ಅದು ಇದು ಅಂತ ಸುತ್ತಲೂ ಕಾಡುಗಳು ಅದು ಇದು ಅಂತ ಬೆಳ್ಕೊಂಡು ಹಾಸ್ಪಿಟ್ಲ್ ಮುಂದ್ಗಡೆ ಹಾಸ್ಪಿಟ್ಲನ್ನ ಏನಕ್ಕೆ ಗೊಂಬೆ ಥರ ಇಟ್ಕೊಂಡಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ. ಇದು ಏನು ನಮ್ಮ ಅಭಿಪ್ರಾಯ ಏನಂತ ಹೇಳಿದರೆ, ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಡೆಮೊನೇಷನ್ ಮಾಡಿ ಹಾಸ್ಪಿಟ್ಲ್ ಕಾಣಂಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ, ಸಂಬಂಧಪಟ್ಟ ಇಲಾಖೆಯವರು ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಒಳ್ಳೆಯ ಅನುಕೂಲ ಅಂತ ನನ್ನ ಅನಿಸಿಕೆ. ನಾನು ಇಲ್ಲಿ ಬಂದಾಗ ಡಾಕ್ಟ್ರುಗಳು ಇಲ್ಲಿ ಇಲ್ಲ. ಅಂದರೆ ಇವತ್ತು ನೆನ್ನೆದು ಕತೆ ಎಲ್ಲ ಇದು ತುಂಬ ತಿಂಗಳಿಂದ ವರ್ಷ ಹತ್ರ ಏನಾಯಿತು, MBBS ಡಾಕ್ಟ್ರ್ ಇಲ್ಲದೆ ಒಬ್ಬರು ಟಾಪ್ ನರ್ಸ್ ಅವರು ಕೆಲಸ ಮಾಡ್ತಿದ್ದಾರೆ. ಅವರು ಒಳ್ಳೆಯ ಡಾಕ್ಟ್ರ್ ಕೆಲಸವನ್ನು ಮಾಡ್ತಿದ್ದಾರೆ, ನಮಗೆ ಸಂತೋಷದ ವಿಷಯ. ಆದರೆ ಇಲ್ಲಿ 24/7 ಹೆರಿಗೆ ಎಂಬ ಆಸ್ಪತ್ರೆ ಇದು. 24 ಗಂಟೆ ಇಲ್ಲಿ ನುರಿತ ಡಾಕ್ಟ್ರುಗಳು, MBBS ಡಾಕ್ಟ್ರುಗಳು ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಸುಮಾರು 15ರಿಂದ 20 ಕಿಲೋಮೀಟ್ರು ದೂರದವರೆಗೆ ಇಲ್ಲಿ ಗರ್ವಾಲೆ ಆಗಿರ್ಬೋದು, ಬಿಳಿಗೇರಿ ಆಗಿರ್ಬೋದು, ಮಾದಾಪುರ ಮತ್ತು ಕಾಂಡನಕೊಲ್ಲಿ ಇತ್ಯಾದಿ ಹಲವಾರು ಗ್ರಾಮಗಳಿಂದ ದುಡಿಯುವ ಜನ ಇಲ್ಲಿ ಇರುವುದರಿಂದ ಈ ಮಾದಾಪುರದಲ್ಲಿ MBBS ಡಾಕ್ಟ್ರು ಬೇಕಾಗ್ತದೆ. ಆದ್ದರಿಂದ ದಯಮಾಡಿ ನಮ್ಮ ಮಾನ್ಯ ಜನಪ್ರಿಯ ಶಾಸಕರವರಿಗೆ ನಮ್ಮ ಮನವಿ, ಕಾರ್ಮಿಕರ ಪರವಾಗಿ ಮನವಿ, ಇಲ್ಲಿ ಹಲವಾರು ಸಾವು ನೋವುಗಳು ಸಂಭವಿಸ್ತವೆ. ಆಕಸ್ಮಿಕವಾಗಿ ಮಾದಾಪುರ ಆರೋಗ್ಯ ಕೇಂದ್ರಕ್ಕೆ ಬರಬೇಕಾದ್ರೆ ಇಲ್ಲಿ ಡಾಕ್ಟ್ರುಗಳು ಇರೋದಿಲ್ಲ. ಮತ್ತು ಯಾವುದೋ ಒಂದು ಡಾಕ್ಟ್ರು ಇಲ್ಲಿಂದ ಕುಶಾಲನಗರದಿಂದ ಇಲ್ಲಿ ಬರ್ತಾರೆ, ಅವರು 3 ಗಂಟೆಗೆಲ್ಲ ಹೋಗುವಂಥ ಒಂದು ಸನ್ನಿವೇಶಗಳಿದೆ. ದಯಮಾಡಿ ಇದನ್ನು ಜಿಲ್ಲಾಡಳಿತ ಸಹ ಮನಗೊಂಡು, ಮಾನ್ಯ ಶಾಸಕರು ಸಹ ಮನಗೊಂಡು, ಇಲ್ಲಿ ಅಕ್ಕಪಕ್ಕದಲ್ಲಿ ಕಾರ್ಮಿಕರು ಮತ್ತು ದೀನದಲಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದರಿಂದ, ಮತ್ತು ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಈಗ 500ರಿಂದ 600 ಮನೆ ಸಹ ಇಲ್ಲಿ ಆಗಿರೋದ್ರಿಂದ ಹೆಚ್ಚು ಜನಸಂಖ್ಯೆ ಇರೋದ ಒಂದು ಗ್ರಾಮ ಆಗಿರ್ತದೆ. ಆದ್ದರಿಂದ ತುಂಬ ಜನಗಳಿಗೆ ತೊಂದರೆ ಆಗುವುದರಿಂದ ದಯಮಾಡಿ, ಮತ್ತು ಅದೇ ರೀತಿ ಹೆರಿಗೆಯ ಸಂದರ್ಭದಲ್ಲಿ ತುಂಬ ತೊಂದರೆಯನ್ನು ಅನುಭವಿಸ್ತೀವಿ. ಮತ್ತು ಇಲ್ಲಿಯ ಆಸ್ಪತ್ರೆಯ ಎದುರುಗಡೆ ಒಂದು ಹಳೆಯ ಬಿಲ್ಡಿಂಗ್ ಇದೆ, 100 ವರ್ಷಗಳ ಹಿಂದೆ ಹಳೆಯ ಬಿಲ್ಡಿಂಗ್ ಇದೆ. ಅದನ್ನು ಸಹ ಅದು ಒಂದು ಆಸ್ಪತ್ರೆಗೆ ಒಂದು ಕಲಂಕ, ಒಂದು ಕಪ್ಪೆ ಚುಕ್ಕಿ ಥರ ಇರುವುದರಿಂದ ಅದನ್ನು ಸಹ ಡೆಮೊಲೇಷನ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಮತ್ತು ಅಕ್ಕಪಕ್ಕದಲ್ಲಿ ಸ್ವಚ್ಛತೆಗಳಿಲ್ಲ, ಅಲ್ಲಿ ಶವ ಸಂಸ್ಕಾರ ಇದೆ, ಕಾಡು ತುಂಬಿ ಹೋಗಿದೆ. ಇದನ್ನು ಸಹ ಅಲ್ಲಿ ಆರೋಗ್ಯ ಅಧಿಕಾರಿಗಳು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರತಿನಿಧಿಗಳು ಅದನ್ನು ಸ್ವಚ್ಛತೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಇಲ್ಲದಿದ್ದರೆ ಮುಂದಿನ ನಮ್ಮ ಏನು ಕಾರ್ಮಿಕರೆಲ್ಲ ಸೇರ್ಕೊಂಡು ನಾವು ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ. ಆದ್ದರಿಂದ ಇದನ್ನು ಮಾನ್ಯ ಶಾಸಕರು ಗಮನದಲ್ಲಿಟ್ಟುಕೊಂಡು ಜಿಲ್ಲೆಯ ನಮ್ಮ ಏನು ನಿವಾಸಿಗಳ ಒಂದು ಕುಂದುಕೊರತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಖಂಡಿತವಾಗಿ ಇಲ್ಲಿ 24 ಗಂಟೆ. ಜಿಲ್ಲೆಯ ಪ್ರಮುಖ ಪಟ್ಟಣವೊಂದರಲ್ಲಿ
ಸಾರ್ವಜನಿಕ ಆರೋಗ್ಯಕ್ಕಾಗಿ ಇರುವ ಏಕೈಕ ಆಸ್ಪತ್ರೆ ಸಮಸ್ಯೆಗಳ ಕೂಪವಾಗಿ ಬದಲಾಗಿದೆ. ಕ್ಷೇತ್ರದ ಶಾಸಕರು ಹಾಗೂ ಆರೋಗ್ಯ ಅಧಿಕಾರಿಗಳು ಈ ಬಗ್ಗೆ ಶೀಘ್ರ ಗಮನ ಹರಿಸಬೇಕಿದೆ. ತಪ್ಪಿದರೆ ಆರೋಗ್ಯಕರ ಸ್ವಸ್ಥ ಸಮಾಜಕ್ಕಾಗಿ ಸರ್ಕಾರ ಖರ್ಚು ಮಾಡುತ್ತಿರುವ ಹಣ ಪೋಲಾಗುವುದಲ್ಲದೆ ಆರೋಗ್ಯ ಸೇವೆಯೂ ಮರೀಚಿಕೆಯಾಗಲಿದೆ ಎಂಬುದು ಜನರ ಅಳಲು. ಚಿತ್ತಾರ ನ್ಯೂಸ್ ಮಾದಾಪುರ.